ಕರಾವಳಿಯಲ್ಲಿ ಮಳೆ ನಿಂತರೂ ನಿಲ್ಲದ ಅವಾಂತರ. ಉಡುಪಿಯ ಬೆನ್ನಗಲ್ನಲ್ಲಿ ಗಾಳಿ ಆರ್ಭಟಕ್ಕೆ ಬದುಕು ತತ್ತರ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ರಿಪೋರ್ಟ್. ದಾಸನ ಕ್ರೌರ್ಯದ ಹಿಂದೆ ಕಾರ್ ಕಿರಿಕ್ ಕತೆ. ಕಾಟೇರನ್ನ ಜೊತೆ ಮಾತು ಬಿಟ್ಟಿದ್ದ ಪ್ರೇಯಸಿ, ಪವಿತ್ರ ಮೆಚ್ಚಿಸಲು ನಡೀತ ಮರ್ಡರ್. ರಿಪಬ್ಲಿಕ್ನಲ್ಲಿ ರೇಣುಕಸ್ವಾಮಿ ಕೊಲೆ ಕಹಾನಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ಧರ್ಮ ದಂಗಲ್. ವೀರಶೈವ ಲಿಂಗಾಯತರನ್ನ ಹೊಡೆಯಲು ಕೈವಾಡ. ಸ್ವಾಮೀಜಿಗಳ ಕೆಂಗಣಿಗೆ ಗುರಿಯಾದ ಸಿದ್ದರಾಮಯ್ಯ. ಶಿಗ್ಗಾಂವ್ ಬಿಜೆಪಿ ಟಿಕೆಟ್ಗೆ ಮಾಜಿ ಸಿಎಂ ಪುತ್ರರ ಫೈಟ್. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬೊಮ್ಮಾಯಿ ಶೆಟ್ಟರ್ ಜಟಾಪಟಿ. ಭರತ್ ವಿರುದ್ಧ ತೊಡೆ ತಟ್ತಾರ ಸಂಕಲ್ಪ. ಬಿಬಿಎಂಪಿ ಅಧಿಕಾರಿಗಳಿಗೆ, ಭ್ರಷ್ಟ ಜನಪ್ರತಿನಿಧಿಗಳಿಗೆ ಬೆಂಗಳೂರಿನಲ್ಲಿ ಮಾರೆ ಆರ್ಭಟಿಸಿದ್ರು ನೀರಿಗೆ ಹಾಹಾಕಾರ. ವೇಣುಗೋಪಾಲ ನಗರದಲ್ಲಿ ಜೀವ ಜಲಕ್ಕೆ ತಾತ್ವಾರ. ನಡು ರಸ್ತೆಯಲ್ಲಿ ಹಸು ಕಟ್ಟಿ ಹೋರಾಟ. ಮೈಸೂರಿನ ವಿದ್ಯಾರ್ಥಿ ನಿಲಯದಲ್ಲಿ ಬೆಂಕಿ ಅವಘಡ ಸಂಭವಿಸಿರುವಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿ ನಿಲಯದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಇದೆ. ಸಂಶೋಧಕರ ವಿದ್ಯಾರ್ಥಿ ನಿಲಯದಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ಸಂಭವಿಸಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ನಿಂದ ಮೇನ್ ಸ್ವಿಚ್ ಹೊತ್ತಿ ಉರಿದ ಪರಿಣಾಮ ಈ ಅವಘಡ ಸಂಭವಿಸಿದೆ. ಮೈಸೂರು ವಿವಿಯಲ್ಲಿನ ಸಂಶೋಧಕರ ವಿದ್ಯಾರ್ಥಿ ನಿಲಯ, ಅಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ವಿದ್ಯಾರ್ಥಿಗಳು ಹೊರಗಡೆ ಓಡ್ ಬಂದಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ನೋಡಿ, ದೃಶ್ಯಾವಳಿ ನೋಡಿ ಗಮನಿಸ್ತಾ ಇದ್ದೀವಿ. ಇದು ಸಂಶೋಧಕರ ವಿದ್ಯಾರ್ಥಿ ನಿಲಯದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸ್ತಾ ಇರುವಂಥ ಬೆಂಕಿ ಅವಘಡ. ಇದನ್ನು ನೋಡಿ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಗಡೆ ಓಡಿ ಬಂದಿದ್ದಾರೆ. ಫೈರ್ ಎಕ್ಸ್ಟಿಂಗ್ವಿಷ್ ತರಿಸಿ.